ನಮಸ್ಕಾರ. ಲಕ್ಷ್ಮೀ ಭರತನಾಟ್ಯ ಚಾನಲ್ಗೆ ಸ್ವಾಗತ. ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಗುರುವಿನ ಶ್ಲೋಕದ ನೃತ್ಯ ಆ ಶ್ಲೋಕದ ವಿವರಣೆಯನ್ನು ಕೊಟ್ಟಿದ್ದೆ. ಈ ಎಪಿಸೋಡಲ್ಲಿ ನಾವು ಅಡವುಗಳನ್ನು ಇವಾಗ ನಾವು ಕಲಿಯೋಣ. ಫಸ್ಟು ನಾವು ಅಡವುಗಳಲ್ಲಿ ಎಷ್ಟು ವಿಧ ಅನ್ನೋದನ್ನು ತಿಳ್ಕೊಳ್ಳೋಣ. ದಶವಿಧ ಅಡವು ಅಂದರೆ 10 ವಿಧವಾದ ಅಡವು ಅಂತ ಅರ್ಥ. ದಶವಿಧ ಅಡವುಗಳು ಯಾವ್ಯಾವು ಅಂತ ಈಗ ನಾವು ನೋಡೋಣ. ತಟ್ಟಡವು, ನಾಟಡವು, ಮೆಟ್ಟಡವು, ಎಗರುಕಟ್ಟು, ಎಗರುಮೆಟ್ಟು, ತಟ್ಟುಮೆಟ್ಟು, ಜಾರಡವು, ಮಂಡಿ ಅಡವು, ರಂಗಾಕ್ರಮಣ, ತೀರ್ಮಾನ. ಇವು ದಶವಿಧವಾದ ಅಡವುಗಳು. ಈಗ ನಾವು ತಟ್ಟು ಅಡವನ್ನು ಕಲಿಯೋಣ. ತಟ್ಟು ಅಡವಲ್ಲಿ 7 ಟೈಪ್ ಆಫ್ ಸ್ಟೆಪ್ಸ್ ಇದೆ. ಅದನ್ನು ನಾವೀಗ ಕಲಿಯೋಣ. ಫಸ್ಟ್ ಈಗ 2 ಟೈಪ್ಸ್ ಆಫ್ ಸ್ಟೆಪ್ಸ್ನ ಈ ಎಪಿಸೋಡಲ್ಲಿ ನಾವು ಕಲಿಯೋಣ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಲಿಯೋಣ ಈಗ ತಟ್ಟಡವಿನಲ್ಲಿ 7 ಡಿಫ್ರೆಂಟ್ ಆಫ್ ಟೈಪ್ಸ್ ಇದೆಯಲ್ಲ, ಅದರಲ್ಲಿ ಇವತ್ತು ನಾವು ಈ ಎಪಿಸೋಡಲ್ಲಿ 2 ಟೈಪ್ಸ್ ಕಲ್ತ್ಕೊಳ್ಳೋಣ. ಫಸ್ಟ್ ಯಾವ ರೀತಿ ನಿಂತ್ಕೊಬೇಕು ಅನ್ನೋದು ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಈ ಥರ ಸ್ಟ್ರೈಟಾಗಿರಬೇಕು. ಬ್ಯಾಕ್ ಸೈಡ್ ನೋಡಿ, 2 ಕೈನು 2 ಹ್ಯಾಂಡ್ಸ್ನು ಈ ರೀತಿ ಇಟ್ಕೋಬೇಕು. ಫಸ್ಟ್ ನೋಡಿ, 2 ಕಾಲನ್ನು ಈ ಥರ ಜೋಡಿಸಿ ನಿಧಾನವಾಗಿ ಈ ರೀತಿ ಓಪನ್ ಮಾಡಿ ಈ ಥರ ಕುತ್ಕೋಬೇಕು. ಇದನ್ನು ಅರಮಂಡಿ ಆಯತ ಅಂತ ಹೇಳ್ತಾರೆ. ನೋಡಿ, ಇವಾಗ ನೋಡಿ ಸೈಡಲ್ಲಿ ತರಿಸ್ತೀನಿ ಆ ಥರ ಅಂತ ಗೊತ್ತಿರಲ್ವ. ನೀಟಾಗಿ ಈ ಥರ ಓಪನ್ ಮಾಡಿ ಈಗ ಕೂರಬೇಕು. ಹೀಗಾಗಿ ಅಥವಾ ಹೀಗಾಗಿ ಕೂರಬಾರ್ದು. ನೋಡಿ, ಸ್ಟ್ರೈಟಾಗಿ ಈಗ ನಿಂತಿರ್ತಿರತ್ತ, ಈಗ ನಿಂತಿದ್ದಾಗ ನಿಧಾನವಾಗಿ ಕಾಲು ಓಪನ್ ಮಾಡಿ ಹಿಂಗೆ ಸ್ಟ್ರೈಟಾಗೆ ಕೂರಬೇಕಿದ್ದಾರೆ. ಈ ಥರ ಕೂತ್ರೆ ಇದು ಅರಮಂಡಿ ಆಯ್ತಾ ಅಂತ ಹೇಳ್ತಾರೆ. ನೋಡಿ, ಫ್ರಂಟಲ್ಲೇ ತೋರಿಸ್ತೀನಿ ಇನ್ನೊಂದ್ಸರಿ. ನೋಡಿ, 2 ಕಾಲು ಜೋಡಿಸಿ ಈ ರೀತಿ ಓಪನ್ ಮಾಡಿ ಇದು ಅರಮಂಡಿ ಆಯ್ತಾ. ಫಸ್ಟು ನಾವು ಫಸ್ಟ್ನೇ ಕಲ್ತ್ಕೊಳ್ಳೋಣ ಯಾವ ಥರ ಅಂತ. ಫಸ್ಟ್ ಇದಕ್ಕೆ ಒಂದು ಶೊಳ್ಳು ಕೊಟ್ಟೆ ಇದೆ, ತೈ ಅಂತ. ಫಸ್ಟ್ ನಾನು ನಿಮಗೆ ನಂಬರ್ ಆಫ್ ಕೌಂಟ್ಸಲ್ಲಿ ಹೇಳ್ಕೊಡ್ತೀನಿ. ನಂತರ ಶೊಳ್ಳಕಟ್ಟು, ಅದಕ್ಕೊಂದು ವರ್ಡ್ ಇದೆ ತೈ ಅಂತ. ಅದನ್ನು ಹೇಳಿ ಯಾವ ಥರ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ ನಾನು ನಿಮಗೆ. ಈಗ ಫಸ್ಟ್ ನಂಬರ್ ಆಫ್ ಕೌಂಟ್ಸಲ್ಲಿ ಕಲ್ತ್ಕೊಳ್ಳೋಣ. ನೋಡಿ, ಫಸ್ಟ್ ಕೂತ್ಕೊಳ್ಳಿ. ಇದನ್ನು ಅರಮಂಡಿ ಅಥವಾ ಆಯತ ಅಂತ ಕರೀತಾರೆ. ಇಷ್ಟೇ ಮಾಡುವಾಗ ಬಾಡಿ ಹೀಗೆ ಮೂವ್ ಮಾಡಬಾರ್ದು, ಇಷ್ಟೇ ಸ್ಟಿಫ್ ಆಗಿರಬೇಕು. ಈಗ ಮಾಡೋಣ. 1 2 3 4 5 6 7 8. ಶೊಳ್ಳು ಕಟ್ಟೆಯಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ತೈಯ ಥೈ, ತೈಯ ಥೈ, ತೈಯ ಥೈ, ತೈಯ ಥೈ, ತೈಯ ಥೈ. ಇದರಲ್ಲಿ 3 ಡಿಫ್ರೆಂಟ್ ಸ್ಪೀಡ್ಸ್ ಇದೆ. ಅದು ಯಾವ ಥರ ಅಂತ ನಾನಿವಾಗ ನಿಮಗೆ ಹೇಳ್ತೀನಿ. ಸ್ಲೋ ಸ್ಪೀಡಿಂದ ಸ್ವಲ್ಪ ಮೀಡಿಯಮ್ ಸ್ಪೀಡ್ಗೆ ಹೋಗ್ತೀವಿ, ಮೀಡಿಯಮ್ ಸ್ಪೀಡಿಂದ ಸ್ವಲ್ಪ ಹೈ ಸ್ಪೀಡ್ಗೆ ಹೋಗ್ತೀವಿ. ಅದು ಹೋಗೋವಾಗ ನಾನೊಂದು ವರ್ಡ್ನ ಯೂಸ್ ಮಾಡ್ತೀನಿ, ಕಿಟ್ಟ ತಕ್ಕ ಅಂತ. ಅದನ್ನು ಗಮನಿಸಿ. ಈಗ ಶೊಳ್ಳಕಟ್ಟು ಉಪಯೋಗಿಸ್ತಾ ನಾವು ಇದನ್ನು ಮಾಡೋಣ. ತೈಯ ಥೈ, ತೈಯ ಥೈ, ತೈಯ ಥೈ, ಕಿಟ್ಟ ತಕ್ಕ, ತೈಯ ಥೈ, ತೈಯ ಥೈ, ತೈಯ ಥೈ, ಕಿಟ್ಟ ತಕ್ಕ, ತೈಯ ಥೈ, ತೈಯ ಥೈ, ತೈಯ ಥೈ, ತೈಯ ಥೈ, ತೈಯ ಥೈ. ಈಗ ನಾವು
ಸೆಕೆಂಡ್ ಟೈಪ್ನ ಕಲಿಯೋಣ. ಅರಮಂಡಿಲಿ ಕೂತ್ಕೊಳ್ಳಿ. ಫಸ್ಟು ನಾನು ನಿಮಗೆ ಕೌಂಟ್ಸಲ್ಲಿ ಹೇಳ್ಕೊಡ್ತೀನಿ. 1 2 3 4 5 6 7 8. ಇವಾಗ ಯಾವ ಥರ ಸೊಳ್ಳು ಕೊಟ್ಟಿಗೆ ಮಾಡೋದು ಅಂತ ನೋಡಿ. ತೈ ಯಾ ತೈ, 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 ತೈ ಯಾ ತೈ. ನೋಡಿ ಈಗ ಸೊಳ್ಳು ಕಟ್ಟೋದ ಜೊತೆ 3 ಸ್ಪೀಡ್ಸು ಮಾಡೋಣ. ಈಗ ತೈ ಯಾ ತೈ, ತೈ ಯಾ ತೈ, ತೈ ಯಾ ತೈ, ತೈ ಯಾ ತೈ, ಕಿ ಟ ಕ ಕ, ತೈ ಯಾ ತೈ, 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 ಕಿ ಟ ಕ ಕ, ತೈ ಯಾ ತೈ, 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 ತೈ ಯಾ ತೈ. ಹಾಂ, ಈಗ ತಟ್ಟಡುವಿನಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೆಪ್ಸು ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಂಡ್ರಿ ಅಲ್ವಾ. ಇದನ್ನು ಪ್ರತಿನಿತ್ಯ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಷ್ಟು ಸಾರಿ ಆದರೂ ಸರಿ ನೋಡಿ ನಿಧಾನವಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ 3rd 4th 5th ಡಿಫ್ರೆಂಟ್ ಟೈಪ್ಸ್ ಆಫ್ ತಟ್ಟಡುವನ್ನು ತೋರಿಸ್ತೀನಿ ಯಾವ ಥರ ಅಂತ. ನಿಮಗೆ ಇದು ಮಾಡುವಾಗ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ನಿಮಗೆ ಹೇಳೋದನ್ನು ಗೊತ್ತಾಗ್ತಾ ಇಲ್ಲ ಅಂತಂದರೆ ಒಂದ್ಸಲಿ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ನಾನು ಹೇಳೋದನ್ನು ನೋಟ್ ಮಾಡಿಕೊಂಡು ಅದನ್ನು ಒಂದ್ಸಲಿ ಸ್ಟಡಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ ಕಲಿಯೋದಕ್ಕೆ. ಸೊಳ್ಳು ಕಟ್ಟು ಇನ್ನೊಂದ್ಸಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ತೈ ಯಾ ತೈ, 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 ಕಿಟ್ಟ ತಕ್ಕ. ಇದು ಸೊಳ್ಳು ಕಟ್ಟು. ನಾವು 3 ಡಿಫ್ರೆಂಟ್ ಸ್ಟೆಪ್ಸ್ ಆಫ್ ಸ್ಪೀಡ್ ತೊಗೊತೀವಲ್ಲ ಅದರದ್ದು ಸೊಳ್ಳು ಕಟ್ಟು. ಒಂದ್ಸಲಿ ಬುಕ್ಕಲ್ಲಾದರೂ ಬರ್ಕೊಳ್ಳಿ ಅಥವಾ ನೋಡಿ ಬಾಯಿಪಾಠನಾದರೂ ಮಾಡ್ಕೊಳ್ಳಿ. ಇದು ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಆಗೋಣ. ನಮಸ್ಕಾರ.